ಈಗೇನ್ ನೀನು ಸರಳ 5,000 ರೂಪಾಯಿ ಕೊಡ್ತೀಯ ಏನ? ನನ್ನ ಕೆಲಸ ನಾನು ಶುರು ಮಾಡ್ಲು. ಅಲ್ಲ ಸಕಮಕ್ಕ ಹಂಗ್ಯಾಕ್ ಮಾಡ್ತೀವ? ನಾ ಕೊಡ್ತೀನಿ ಅನ್ನ ಕುಂತಿನಲ್ಲ ನಿನಗ. ಇದು 2,000 ರೂಪಾಯಿ ಹಿಡಿ. 3,000 ರೂಪಾಯಿ ನಾಳೆ ನಾನ ಬರ್ತೀನಿ ಯವ್ವ ನಿಮ್ಮ ಮನೆ ಕಡೆ. ದೇವ್ರಾಣಿಗೂ ನಾನ ಬಂದು ಕೊಡ್ತೇನೆ ನಿನ್ನ ಕೈಯಾಗ. ಅರ್ಜೆಂಟ್ ಮಾಡಬೇಡ ಯವ್ವ. ಒಟ್ಟು ನನ್ನ ಜಾಗದಾಗ ನಿಂತು ವಿಚಾರ ಮಾಡು. ನಿನ್ನ ಜಾಗದಾಗ ಅವ್ರ ಜಾಗದಾಗ ಇವ್ರ ಜಾಗದಾಗ ನಿಂತು ವಿಚಾರ ಮಾಡ್ಕೊತ ಕೂತ್ರ ನನ್ನ ಹೊಟ್ಟಿ ತುಂಬುದಿಲ್ಲ. ಮಾತು ಏನಾಗಿತ್ತು? 8 ದಿನದಾಗ ಕೊಡ್ತೀನಿ ಅಂದಿದ್ದಿ. ಹೋಗ್ಲಿ ಬಿಡು ಅಂತ 15 ದಿನದ ಮಠ ಕಾದಿದ್ನಿ ನಾನು. ಎಲ್ಲ ಅದು ಪುಡಿನ ಹಾಳಿಗೆ ಎಡಿವಿ. ಈಗ ರೊಕ್ಕಿಲ್ಲ 2,000 ರೂಪಾಯಿ ತಗ ಅನ್ನ ಕುಂತೀನಿ. ನೀನು ನಿನ್ನ ಇಂಥ ಕಳ್ಳಕಂತ್ರಿ ಆಟ ಎಷ್ಟು ದಿನದಿಂದ ನೋಡಿಲ್ಲ ನಾನು. ಅದೆಲ್ಲ ಹೇಳಕ್ ಹೋಗ್ಬೇಡ, ನಾನು ಕೇಳಂಗಿಲ್ಲ. ಈಗ ನಂಗೆ 5,000 ರೂಪಾಯಿ ನಿಂತ ಜಾಗದಾಗನ ಬೇಕಂದ್ರೆ ಬೇಕಾ? ಅಯ್ಯ ಇದು ಒಳ್ಳೆ ಕತಿ ಆತ ಬಿಡು ಇದು. ಅಲ್ಲ ಇವ ರೊಕ್ಕಿಲ್ಲ ಎಲ್ಲಿಂದ ಕೊಡ್ಲಿ ನಾನು? ಕೊಡು 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 ಅಂದ್ರ ಇಲ್ಲ ಬಾರದ ಆತ ಬಿಡು ಇದು. ಇಲ್ಲ ಕಿವ್ಯಾಗ ಹಾಕೊಂಡಿಲ್ಲ ಕಿವ್ಯಾನು ಅವು ಹುಚ್ಚು ಕೊಡು. ನೀ ಬೇಷದಿ ಬಿಡುವಾ. ಒಂದು 5,000 ರೂಪಾಯಿಗೆ 30,000 ರೂಪಾಯಿದು ಕಿವ್ಯಾನ ಹುಚ್ಚು ಕೊಡ್ಲೇನು? ಇವು ನನ್ನ ಮದ್ವೆಯಾಗ ನನ್ನ ಗಂಡ ಹಾಕಿದ್ವು ಇವು. ಯವ್ವ ಅವಾಗಿನವು ನಾನು ಇಲ್ಲಿ ಮಠ ಹಾಕೊಂಡಿನಿ. ನನ್ನ ಗಂಡನ ನೆನಪಿಗಂತ ಇದು ಒಂದ ಉಳ್ದೈತಿ. ಇದ್ರ ಮೇಲೆ ಕಣ್ಣು ಬಿತ್ತಲ್ಲ ನನ್ನ ಕಣ್ಣು ಸೇದ್ಲಿ. ಬಿಕನಾಸಿ ಬೇಬರ್ಷಿ ನನಗ ಕಣ್ಣು ಸುಡ್ಲಿ ಅನ್ನ ಕುಂತೇನು? ನನ್ನ ಕಣ್ಣು ಸೇದ್ಬೇಕನು? ನೋಡದ ಕಾಲು ಹೆಂಗು ಬಿದ್ದು ಮುರ್ಕಂಡಿ ಲಕ್ವನ ಹೊಡಿಬೇಕ ಕಾಲಿಗೆ ಹಂಗ್ ಮಾಡ್ತೇನ? ಮತ್ತ ನಾ ಸುಮ್ನಿದ್ದಂಗೆಲ್ಲ ಜಾಸ್ತಿ ಎಗರಾಡಿದಿ ಅಂದ್ರ ಅಯ್ಯ ಸಾಕಮ್ಮ ಬಿಡ್ತಾನ ಯವ್ವ. ಎಲ್ಲಿದ್ ಹಚ್ಚಿ ನೀನ? ನಿನ್ ಕಡೆ ಒಳ್ಳೆ ಬಂದೆಲ್ಲ ಯವ್ವ. ನಾನು ಕೆದರಿ ಕೇರ್ ಹಾಕಿಸ್ಕೊಳ್ಳೋದು ಅಂದ್ರ ಇದಕ್ಕ ಅಂತಾರ ಅನಿಸ್ತೈತಿ. ನಾನು ಸುಮ್ನಿರಂಗಿಲ್ಲ. ನಿಮ್ಮಂತವ್ರ ಸಂಘಕ್ಕೆ ಬರ್ತೀನಲ್ಲ ನಾನು ತಗೊಂಡು ನಾನ ಹೊಡ್ಕೋಬೇಕು. ಬಿಚ್ಕೊಡ್ಲೇನು ಹೊಡ್ಕೊಳಕ ನನ್ನ ಕಾಲಾನು? ಬರ ಮಠ ಬಂದು ಎಲ್ಲ ಮಾಡ್ಸ ಮಠ ಮಾಡಿಸಿ ಈಗ ನನಗ ಹೇಳಕ್ ಕುಂತೀಯೇನ್ ನೀನು? ನಾನೇ ನಿಂಗೆ ಕರೆಕ್ಟ್ ಬಂದಿದ್ನಿ. ಬಾರ ಬಾರ ನಮ್ಮ ಮನೆಗೆ ಬಾರ ಹಿಂಗತೆ ಮಾಡಿಸು ಅಂತ ಹೇಳಿದ್ನೇನು? ನೀನಾಗೆ ಬಂದು 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಈಗ ನಾನು ತಲೆ ಕೆಡ್ಸಾಕ್ ಕುಂತೀನ? ನಾನು ಬಾಯಿ ಸುದ್ದಿ ಇಲ್ಲ ಮತ್ತ ನಂಗೆ ಜಾಸ್ತಿ ಕೆಡವಾಕ್ ಹೋಗ್ಬೇಡ. ಈಗ ಮೊದ್ಲು ನಂಗೆ 5,000 ರೂಪಾಯಿ ಕೊಟ್ಬಿಡು. ಏನು ಧಮ್ಕಿ ಹಾಕಿ ಕುಂತೀಯ ನೀ? ನನಗೆ ಧಮ್ಕಿ ಹಾಕಿದಿ ನಡೆಯಂಗಿಲ್ಲ. ಕೊಟ್ಟಷ್ಟು ರೊಕ್ಕ ಇಸ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ ಕೊಡ್ತೇನೆ ನಾನು. ಇಂಥವೆಲ್ಲ ಮಾಟ ಮರಡಿ ಮಾಡಿಸೋದು ಈಗ ಮೊದ್ಲಿನಂಗ ಕಾಲಿಲ್ಲ. ಪೊಲೀಸ್ರು ಹಿಡ್ಕೊಂಡು ಹೋಗ್ತಾರ ನೋಡಿ ನಿನಗ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ನೀ ನನ್ನ ಮ್ಯಾಲೆ? ನಾನು ಹೋಗ್ಲಿ ಬಿಡು ಪಾಪ ಅಂತ ಬಿಟ್ಟಂಗೆಲ್ಲ ಭಾರಿ ಹಾರಾಡಕ್ ಕುಂತಿ ಬಿಡು. ನನಗೆ 5,000 ರೂಪಾಯಿ ಬೇಕೀಗ. ಪೊಲೀಸ್ರು ಕರಿ ಪೊಲೀಸ್ರೀಗ ಕರಿ. ನಿನಗೂ ನನಗೂ ಸೇರ್ಸಿ ಒಳಗೆ ಹಾಕ್ಲಿ. ಇಬ್ರು ಕೂಡೆ ಒಳಗೆ ಹೋಗುನಂತ ಕರಿ ಪೊಲೀಸ್ರೀಗ. ನಂಗೆ ಹೆಂಗ್ ಹೊರಗೆ ಬರ್ಬೇಕು ಅನ್ನೋದನ್ನು ಗೊತ್ತೈತಗ. ಕರಿ ಪೊಲೀಸ್ರೀಗ. ಮಾತಿಗಂದ್ರೆ ನೀನೇನೇವ ಮೈ ಮೇಲೆ ಬರ್ತೀಯಲ್ಲ. ನನ್ನ ಕಡೆ ಈಗ ರೊಕ್ಕಿಲ್ಲ. ನನ್ನ ಮಗ ತರಕ್ ಹೋಗ್ಯಾನ. ಅವ ತರ ಮಟಾರ ಕುಂದುರು. ಇಲ್ಲ 2,000 ರೂಪಾಯಿ ತಗೊಂಡು ಮನೆಗೆ ಹೋಗು, ಆಮೇಲೆ ಬಂದು ಕೊಡ್ತೇನೆ. 2ರಾಗ 1 ಮಾಡ ತಾಯಿ. ನೀನು ಈ ಮಾತನ್ನ ಮೊದ್ಲೇ ಹೇಳ್ಬೇಕಿತ್ತು. ಈ ಮಾತನ್ನ ಮೊದ್ಲೇ ಹೇಳಿದ್ದಿದ್ರೆ ನಾನು ಕೇಳ್ತಿದ್ನಿ. ನೀನೇನ್ ಮಾಡಿದಿ? ನನಗ ಬಾಯಿಗೆ ಬನಂಗ್ ಬೈದಿ. ಹೋಗ್ಲಿ ಬಿಡು ಅಂತ ನಾನು ಸುಮ್ನಿದ್ನಿ. ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದೆಲ್ಲ ನಿನಗದ ಎಷ್ಟು ಧೈರ್ಯ ಇರ್ಬೇಕು? ಅದು ನಾನು ಮಾಟುಗಾತಿ ಸಾಕಮ್ಮಗ ನೀನ್ ಅಂದ್ಯಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಇನ್ನು ನಾನ್ ನಿಂಗ್ ಬಿಡಂಗಿಲ್ಲ. ನಿಂತ ಜಾಗದಾಗ ನಂಗೆ ರೊಕ್ಕ ಬೇಕು. ನಾ ಹಿಂಗ ನಿಂದ್ರಾಕಿ. ಬಾರಿ ಬಿಡುವ ನೀನು. ಮನ್ಯಾಗ ತಿನ್ನೋರು ಉಣ್ಣೋರು ಮರಿ ಮಕ್ಕಳು ಇದ್ದಿದ್ರ ಅದಿ ಎಟ್ ಮಾಡ್ತಿದ್ದೇನ? ಇನ್ನ ಹಿಂದು ಮುಂದೆ ಯಾರು ಇಲ್ಲ. ದಿಕ್ಕೇಡಿ ಹೆಂಗ್ ಒಬ್ಬಕ್ಕೆ ಅದಿ ನೀನು ಒಬ್ಬಂಟಿಯಾಗಿ. ಈಟು ರೊಕ್ಕ 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 ಅಂತ ಸಾಯ್ತೀನೋ ನೀನು. ನಾ ಹಂಗ ಮಕ್ಕಳು ಮರಿ ಇದ್ದಿದ್ರ ಅದಿ ಎಟ್ ಹಾರಾಡ್ತಿದ್ದೇನ? ಅದೇವ್ರೇ ಬಲ್ಲ. ನೀನು ನನಗ ಮಕ್ಕಳು ಮರಿ ಇಲ್ಲ ಅಂತ ಚುಚ್ಚಿ ಮಾತಾಡಕುಂತಿ. ಇನ್ನ ಮೇಲೆ ನಾನು ನಿನಗ ಬಿಡ್ತೀನೇನು? ಇರೋ ಒಬ್ಬ ಮಗನ ನಿನ್ನಿಂದ ದೂರ ಮಾಡ್ತೇನೆ. ನೋಡ್ತೀರ ನೀನು ಏನು ಎಷ್ಟಂತ ಮಾತಾಡ್ತಿ? ಇರೋ ಒಬ್ಬ ಮಗ ಸೊಸಿನ ಚಂದಾಗಿ ನೋಡ್ಕೊಳಕಾಗಂಗಿಲ್ಲ ನಿನ್ ಮೂತಿಗ. ನನಗ ಮಕ್ಕಳ ಮರಿ ಬಗ್ಗೆ ಮಾತಾಡ್ತೀಯ ನೀನು? ನಾನೇನೋ ಹೊಟ್ಟಿ ಪಾಡ್ಸಮನ್ ಮಾಡ್ತೇನೆ ಬಿಡು. ನೀನು ಬಂದಿಯಲ್ಲ ಅಲ್ಲಿ ಸಗಣಿ ತಿನ್ನಕ್ಕೆ. ನೀನ್ ಬಂದಿಯಲ್ಲ ಸ್ವಂತ ಸೊಸಿ ಮಗನ ಮೇಲೆ ಮಾಡ್ಸಕ. ನಿಂಗ ಅದೇ ಎಷ್ಟು ಜೋಡ್ಲೆ ತಗೊಂಡು ಹೊಡೆಯಂಗಿಲ್ಲ. ಮತ್ತೆ ನನಗ ಮಕ್ಕಳು ಮರಿ ಇಲ್ಲ ಅಂತ ಮಾತಾಡಕ್ ಕುಂತೀಯ ನೀನು? ಕರಿ ನಿನ್ ಮಗನ. ನಿನ್ ಸೊಸಿನ ಕರಿ. ಅವ್ರ ಮುಂದೆ ನೀನ್ ಏನೇನ್ ಮಾಡ್ಸಕ್ ಬಂದಿದ್ದಿ, ಏನೇನ್ ಮಾಡಿದಿ ಎಲ್ಲ ಹೇಳೇ ಹೋಗ್ತೇನೆ ನಾನು. ಅದು ಹೆಂಗ ನಿನ್ನ ಮಗ ನಿನ್ ಜೋಡಿ ಕೂಡಿರ್ತಾನೆ ನಾನು ನೋಡ್ತೇನೆ. ಹೇಯಕ್ಕ ತಪ್ಪಾತ ಇವ. ಇನ್ನೊಮ್ಮೆ ಅನ್ನಂಗಿಲ್ಲ. ಅಯ್ಯವ ಹೇಳ್ಬೇಡ ಇವ. ನನ್ನ ಮಗನ ಮುಂದೆ ಏನೇನು ಹೇಳ್ಬೇಡ. ಹುಸುಲೊಡಿಬೇಡ ಯವ. ಆತನ ಮುಂದ ಅವ ನೋಡಿದ್ರೆ ಎಂತಿ ಮೇಲೆ ಪಂಚ ಪ್ರಾಣದನ. ಅವನ ಮೇಲೆ ನಾನರ ಜೀವನ ಇಟ್ಟಿನವ. ಇರೋ ಒಬ್ಬ ಮಗ ಯವ. ಹಂಗ ಮಾಡ್ಬೇಡ ಯಾಕ. ಹಿಂದು ಮುಂದೆ ಯಾರು ಇಲ್ವ ನನಗ. ನಾನು ಒಬ್ಬಕ್ಕೆ ಇರುದು. ಅವನ್ನ ನನ್ನ ದೂರ ಮಾಡ್ಬೇಡ. ನಿನ್ ಕೈ ಮುಗಿತೀನಿ. ಇದು ಮೊದ್ಲಿರ್ಬೇಕಿತ್ತು. ಈಗಲ್ಲ. ಈಗ ನೀನ್ ಅತ್ತು ಕರೆದು ಗೋಗರಿ ನನ್ನ ಕಾಲಿಗೆ ಬಿದ್ರು ನಾನು ಹಂಗ ಹೋಗ ಮಗಳ ಅಲ್ಬಿಡು. ಅಲ್ಲ ನನ್ನ ಮಕ್ಕಳು ಮರಿ ಬಗ್ಗೆ ಮಾತಾಡಕುಂತೀಯ ನೀನು? ಅಂದ್ರೆ ನನಗ್ ಮಗ ಇಲ್ಲ ಮಕ್ಕಳಿಲ್ಲ ಮಗಳಿಲ್ಲ ಅಂತ ಹೇಳಕುಂತಿ ನೀನು. ನಿನ್ನ ಕೈಲೇ ನೀನು ನನ್ನ ಕಡೆ ಕೈ ಮುಕ್ಕೊಂಡು ಬಂದಾಕಿ ಕೈಲೇ ನಾನು ಯಾಕೆ ಅನಿಸ್ಕೋಬೇಕು? ಅನಿಸ್ಕೊಳಂಗಿಲ್ಲ.
ನಾನ್ ನಿನ್ನ ಮನೆ ಹೊಡ್ದ ಹೊಕ್ಕೇನಿ ಇವತ್ತು ಬಿಡಂಗಿಲ್ಲ. ಏನ್ ಅನ್ಕಂಡಿ ನಾನಂದ್ರ ನೀನ್ ಒಬ್ಬಕ್ಕೆ ಅಡ್ಡೂರಿದ್ ನೋಡಿ ಮಂದೆಲ್ಲ ಅಡ್ಡೂರಿತಾರ. ಈಗ ನಾನ್ ಬನ್ನಿ ಅಂದ್ರ ರೋಡ್ನ್ಯಾಗ ನಂಗೆ ಎಷ್ಟು ಮರ್ಯಾದೆ ಕೊಡ್ತಾರ ಗೊತ್ತೇನ್ ನಿನಗ? ನಾನು ಮಾಟ ಮಾಡ್ತೀನೋ ಇನ್ನೊಂದ್ ಮಾಡ್ತೀನೋ ಅದು ನನಗ್ ಬಿಟ್ಟಿದ್ದದು. ನಾನು ಹೊಟ್ಟಿ ಪಾಠ ಸಂಬಂಧ ನಾನು 101 ಮಾಡ್ತೀನಿ ಬಿಡು. ಆದ್ರ ನೀನ್ ಯಾವಕ್ಕಿ ನನಗೆ ಹೇಳಾಕ? ಬಾಯಿ ಐತಿ ಅಂದ ಹೆಂಗ್ ಬೇಕಂಗ್ ಮಾತಾಡ್ತೀಯ. ಅದು ಯಾರ ಮುಂದೆ ಹೆಂಗ್ ಮಾತಾಡ್ಬೇಕು ಅಂತನ ಕಬರಿಲ್ ನಿನಗ. ಇನ್ನ ತಡಿ ನಿಂಗ್ ಮಾಡ್ತೀನಿ. ಏಕ ಕಾಲಿಗೆ ಬೀಳ್ತೀನಿ. ಇವ 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 ಹಂಗ್ ಮಾಡ್ಬೇಡ ಏಕ. ಏ ಮಾಲಿಂಗ ಮಾಲಿಂಗ ಅದೇನಪ್ಪ? ಮುಗೀತು ಮುಗೀತು, ಇವತ್ತಿಗೆ ನನ್ನ ಕತೆ ಮುಗೀತು. ಯವ್ವ ನನ್ನ ಮಗಂಗಿಂತ ವಿಷಯ ಏನಾರ ಗೊತ್ತಾತು ನನ್ನ ಮುಗಿದ್ದ ಹೋತು. ನನಗೆ ಬಿಟ್ಟು ಹೋಗ್ಬಿಡ್ತಾನೆ ನನ್ನ ಮಗ. ಹೆಂಡತಿ ಅಂದ್ರ ಪಂಚ ಪ್ರಾಣ ಅವನಿಗ. ಅಂತದ್ರಾಗ ನಾನು ಇಂಥದ್ದೆಲ್ಲ ಮಾಡ್ತೀನಿ ಅಂದ್ರ ಅವ್ನು ನಂಗೆ ಬಿಟ್ಟ ನಾನು. ಏಕ ಹಂಗೆ ಮಾಡಬೇಡ ಏಕ, ನಿಂಗೆ ಕಾಲಿಗೆ ಬೀಳ್ತೀನಿ ಇವ ಇವ ಏಕ. ಸಕ್ಕಮಕ್ಕ ಮಾಡಬೇಡ, ಹಂಗೆಲ್ಲ ಮಾಡಬೇಡ ಇವ, ನಿಂಗೆ ಕೈ ಮುಗಿತೀನಿ ಇವ. ಈ ಮಾತು ಮೊದಲೇ ಹೇಳ್ಬೇಕಿತ್ಲೇ ನೀ ನನಗೆ, ಮೊದಲೇ ಹೇಳ್ಬೇಕಿತ್ತು. ಅದನ್ನು ಬಿಟ್ಟು ನನಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೂ ನಾನು ಸುಮ್ಮನಿದ್ದಿ. ಹೋಗ್ಲಿ ಬಿಡು ಹಾಳಾಗಿ ಅನ್ಕೊಂಡು. ಆದ್ರೆ ನೀನು ಏನು ಹೇಳಿದಿ ನನಗೆ? ಮಕ್ಳು ಮರಿ ಇಲ್ಲ, ಅದು ಏಟ್ ರೊಕ್ಕ ಅಂತ ಸಾಯ್ತಿ ಅಂತ ಹೇಳಿಲ್ಲ. ನನಗೆ ಮಕ್ಕಳು ಮರಿ ಇಲ್ಲ ಅನ್ನೋದು ನಂಗೆ ಎಷ್ಟು ಸಂಕಟ ಐತಿ ಅದು ನನಗೆ ಗೊತ್ತು. ಅದು ಯಾವ ಜನ್ಮದ ಏನು ಪಾಪ ಕರ್ಮ ಇತ್ತ ಏನ ಈ ಜನ್ಮದಾಗ ಅನುಭವಿಸಾಕ ಕುಂತೇನೆ ನಾನು. ನನಗೆ ಒಂಟಿ ಬಿಕನಾಸಿ ಅಂದ್ಬಿಟ್ಟೆಲ್ಲ ನೀನು. ಮಾಡ್ತೀನಿ ನೀನು ಒಂಟಿ ಪಿಶಾಚಿ, ಒಂಟಿ ನಾಯಿ ಹಂಗೆ ಬಾಳೆ ಮಾಡ್ಬೇಕು. ಹಂಗೆ ಮಾಡಿ ಹೋಗ್ತೇನೆ ನಾನು, ನಿಂಗೆ ಬಿಡಂಗಿಲ್ಲ ನೀನು ನನ್ನ. ಏ ಮಾಲಿಂಗ ಅದೇನಪ್ಪ? ಅಯ್ಯೋ ದೇವ್ರೆ, ಏನೋ ಮಾಡಕ್ ಹೋಗಿ ಏನಾತಲ್ವಾ? ನಾನೀಗ ಬೈದು ಹಂಗಿಂಗ್ ಮಾಡಿ ಹೆಂಗಾರ ಮಾಡಿ 2,000 ರೂಪಾಯಿ ಕೊಟ್ಟು ಓಡಿಸಿದ್ರ ಆತಂದ್ರ ಇದು ನನ್ನ ತಲೆ ಮೇಲೆ ಬಂತಲ್ಲ. ಏನು ಮಾಡ್ಬೇಕಾತ ಯವ್ವ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಪ್ಲೀಸ್ ಹೈ ಪಾಯಿಂಟ್ಸ್ ಕೊಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಅವರು ನೋಡಿ ಎಂಜಾಯ್ ಮಾಡಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬೇವಾ ಬಂದನ ಊರಿಂದ. ಯವ್ವ ನಿಂದ್ರ ನೋಡಿ ಈಗಲೇ ಒಂದು 2 ತಿಂಗಳಾಗ ಬಂತು ನೋಡ್ಬೇ. ಯಾವಾಗ ಬರ್ತೀನಿ ಅಂತಕ್ಕೆ ಯಾವಾಗ ಬಂದಿಬೇ ನೀನು? ಲಗುನ ಬರ್ಬೇಕಿಲ್ಲ? ಅಯ್ಯೋ ನನ್ನ ಮಗಳ ಬರ್ಬೇಕು ಅನ್ನೇವಾ. ನಿಮ್ಮ ಅತ್ತಿಗೆಮ್ಮ ಅವ್ರ ಮನೆಗೆ ಹೋಗಿ ಕುಂತ್ಬಿಟ್ಲು. ಅಯ್ಯ ನನ್ನ ಕೆಲಸ ಜಕ್ಕ ಹಾಕುಂತಾವು, ನಾನು ಒಂದಿಷ್ಟು ದಿನ ರೆಸ್ಟ್ ಮಾಡ್ಕೊಂಡ್ ಬರ್ತಾನೆ ಅಂತ ಹೋಗ್ಬಿಟ್ಲವ. ಮತ್ತೆ ಏನು ಮಾಡ್ಬೇಕು? ನಿಮ್ಮ ಅಣ್ಣಗೆ ಹೆಂಗೆ ಬಿಟ್ಟು ಬರಕ್ಕೆ ಬರ್ತೈತಿ? ಅದಕ್ಕೆ ಅಲ್ಲೇ ಇದ್ನಿ. ಮತ್ತು ಈಗ ಕಳ್ಕೊಬಸ್ ಮಾಡ್ಬೇಕಲ್ವ ಇನ್ನೂ ಒಂದು 2 ದಿನ ಬಿಟ್ಟು. ಅದಕ್ಕೆ ನಾನು ಮೊದಲ ಬಂದೆ ನೋಡು. ನಿಮ್ಮ ಅತ್ತಿಗೆಮ್ಮ ನಿಮ್ಮ ಅಣ್ಣಿಗೆ ಹೇಳೇನಿ ಲಗುನ ಬಂದ್ಬಿಡ್ರವ ಅಂತ. ಎಲ್ಲ ರೆಡಿನ ಐತಿ, ತಗೊಳ್ಳೋದು ಬರೋದು ಅಷ್ಟೇ. ಹೌದನ್ ಚಲೋ ಆತ್ಬಿಡ. ಅಲ್ಲಿ ಬೇವಾ ನಿನ್ನ ಚೀಲ, ಅರಬಿ ಚೀಲ ತಂದನಿ ಇಲ್ಲೇ ಬಾಗಿಲ ಕಡೆನ ಇಟ್ಟೇನಿ. ತಡಿ ತಗೊಂಬರ್ಲೇನು ನಿನ್ ಸಂಬಂಧ. ಕೈಮಾ ಉಂಡಿ ಸಾರು ಮಾಡನಿ. ಕೈಮಾ ಉಂಡಿ ಮಸ್ತಾಗಿ ಕೈಮಾ ಉಂಡಿ ಸಾರು ಬಿಸಿ ಬಿಸಿ ಚಪಾತಿ ಹಚ್ಕೊಂಡು ತಿಂದಿ ಅಂದ್ರ ನೋಡು ನಿನ್ನ ಮಗ ಫೈಟಿಂಗ್ ಮಾಡ್ಬಿಡ್ಬೇಕು ಹೊಟ್ಯಾಗ. ಹೋಗ್ಬೇವಾ ನೀ ಹೆಂಗ್ ಮಾತಾಡ್ತೀರಿ? ಹೆಂಗದೇವಾ ನೀನು? ಡಾಕ್ಟರ್ ಕಡೆ ಹೋಗಿದ್ದೇನು? ಹೋಗಿದ್ದಿ. ಎಲ್ಲ ಆರಾಮೈತಂತ ನೋಡು, ಏನು ಚಿಂತಿಲ್ಲ, ಎಲ್ಲ ಆರಾಮೈತಿ. ಎದ್ದಡ್ಡಾಡ್ರಿ, ಆರಾಮಿರ್ರಿ, ಮತ್ತು ಜಾಸ್ತಿ ಕೆಲಸ ಮಾಡಬೇಡ್ರಿ ಅಂತ ಎಲ್ಲ ಹೇಳ್ಯಾರ ತಗೋಬೇ. ಹೌದನು? ಹಂಗಂದ್ರೆ ಅಡ್ಡಿಲ್ಲ. ನಾನು ನೀನೇನ ಬರಾಕಿದ್ನಿವ. ಇದು ತಲೆಗ ಕಲರ್ ಹಚ್ಕೊಳ್ಳೋದಿತ್ತು, ಮತ್ತು ಉಗುರಿಗೆ ಬಣ್ಣ ಹಚ್ಕೋಬೇಕು, ಮತ್ತು ಇದು ಸರ ಈ ಹಾಕೊಂಡಿನಲ್ಲ ಬಂಗಾರದ ಸರ ಪಾಲಿಸಿ ಕೊಟ್ಟಿದ್ನಿ, ಹೊಳೆ ಬಲ್ದವ ಅದು. ಅದಕ್ಕೆ ಒಟ್ ಲೇಟ್ ಆಯ್ತು. ಏನನಕ ಬೇಡ ಮತ್ತ ಚಂದಾಗೆ ತಗೋಬೇ. ಚಲೋ ಮಾಡಿದಿ ಅಂದ್ರ ನಮ್ಮ ಅತ್ತಿ ನೀನ್ ಬಣ್ಣಗಿನ್ನ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಬರೋದು ನೋಡಿ ಎಲ್ಲಿ ಬೈತಾಳ ಏನ? ತಗಿ ನಿಮ್ಮ ಅತ್ತಿ ಬೈತಾಳ ಅಂತ ಎಲ್ಲ ಬಿಟ್ಕೊಂಡ್ರಕ್ ನಂಗೆ ಆಗಂಗಿಲ್ವಾ? ಬೈದ್ರ ಬೈಕವಳಕ. ನಾನು ಹಿಂಗ ನೋಡು ತಲೆಗೆ ಬಣ್ಣ ಹಚ್ಕೊಲಿಲ್ಲ ಅಂದ್ರ ಅವಳಿ ಅಂದ್ರ ಮುಂದೆ ಚಂದ ಕಾಣಿಸ್ತಿತ್ತಾನು. ಎಲ್ಲಿ ನಿಮ್ಮ ಅತ್ತಿ ಕಾಣವಳು? ಯಾದಾರ ಬೇ ಒಳಗ ಅಡಿಗೆ ಮನೆಯಾಗ ಅದಾರ ಅವರು. ನೀ ಬಂದಿದ್ದು ಗೊತ್ತಾಗಿಲ್ಲ ಅನಿಸ್ತತಿ. ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಬಂದಿರ್ತಿದ್ಲ ನಮ್ಮ ಅತ್ತಿ. ಹೌದೌದು ಬರ್ತಾರ ಬಿಡು. ಈಗರ ನಿಮ್ಮ ಅತ್ತಿ ಸುಮ್ಮನೆ ಅದಾಳಲ್ಲ, ಅದು ತಿನ್ಬೇಡ ಇದು ತಿನ್ಬೇಡ, ಅದು ತಿಂದ್ರೆ ಹೆಣ್ಣಾಕೈತಿ ಇದು ತಿಂದ್ರೆ ಗಂಡಾಕೈತಿ ಅಂತ ಜೀವ ತಿನ್ನೋದು ಬಿಟ್ಟಾಳೇನು? ಬೇವ ಖರೇನು ಹೇಳ್ತಾನಿ ನಮ್ಮತ್ತಿ ಜಗ್ ಜೀವ ತಿಂತಾಳ. ಬೇವ ಗಿರ್ಮಿಟ್ಟಿ ತಿನ್ಬೇಡ ನಾ ತಿಂದಿಲ್ಲ ಅಂತಾಳ. ಯಾಕಂತ? ಅವರು ಗಿರ್ಮಿಂಟಿ ತಿಂದಿಲ್ಲ ಅಂತ ಅದಕ್ಕೆ ಗಂಡು ಹಡ್ದಾರಂತ. ನಾನು ಗಿರ್ಮಿಂಟಿ ತಿಂದು ಮತ್ತೆ ಹೆಣ್ಣು ಹಡ್ದು ಬಿಟ್ರ ಅದಕ್ಕೆ ಬೈತಾರ ಬೇ. ಗಿರ್ಮಿಂಟಿ ತಿನ್ನಂಗ ಆಗ್ಬಿಟ್ಟತಿ, ತಿನ್ನಕ್ ಕೊಟ್ಟಿಲ್ಲ ಗೊತ್ತನು? ಜಿಲೇಬಿರ ಇವು ಜಿಲೇಬಿ ಕನಸ್ನಾಗನು ಬರಕ್ ಕುಂತಾವ್ ಬೇ. ಅಷ್ಟು ತಿನ್ಬೇಕು ಅಂತ ಕುಂತತಿ. ಆದ್ರೆ ನಮ್ಮತ್ತಿ ಬೇಡ ಜಿಲೇಬಿ ತಿನ್ಬೇಡ, ಮೈಸೂರು ಪಾಕ ತಿನ್ನು, ಪೇಡೆ ತಿನ್ನು, ಜಾಮೂನ್ ತಿನ್ನು ಅಂತ ಜೀವ ತಿಂತಾಳು. ಈಗ ನೀ ನೋಡಿದ್ರೆ ಕೈಮಾ ಉಂಡಿ ಸಾರು ಮಾಡ್ಕೊಂಡ್ ಬಂದೀನಿ ಅನ್ನ ಕುಂತಿ. ನಮ್ಮ ಅತ್ತಿ ತಿನ್ನಬೇಡ ಅಂದ್ರೆ ಮುಗ್ದ ಹೋತ್, ನಾನು ಅತ್ತ ಬಿಡ್ತೀನಿ ಇವತ್ತು. ಒಯ್ ನಿಮ್ಮ ಅತ್ತಿ ಏನಂತಾಳು? ಕೈಮಾ ಉಂಡಿ ತಿನ್ಬೇಡ ಅದು ತಿನ್ಬೇಡ ಅಂದ್ರ ಎಲ್ಲ ತಿನ್ನೋದ ತಗೋ. ಆಮೇಲೆ ಮಗುದು ಕಿವಿ ಸೋರಿದ್ರೆ ಏನ್ ಮಾಡ್ಬೇಕು? ಹೆಣ್ಣ ಗಂಡ ಎತ್ತಾಗ ಒಂದು ಕೂಸಾದ್ರ ಆತ್ವಾ. ನಿಮ್ಮತ್ತಿ ಬರೀ ತಗೋ, ನಾ ಎಲ್ಲ ಮಾತಾಡ್ತೇನಿ, ನೀನ್ ಊಟ ಮಾಡುವ ಮಗ. ಎಲ್ಲ ತಿನ್ ನೀನು. ಗಂಡರಾಗ್ಲಿ ಹೆಣ್ಣರಾಗ್ಲಿ ನೀ ಆರಾಮಿರುವ ನನ್ನ ಮಗಳ. ಬೇವ ಹಂಗ ಮಾಡ್ತೀನಿ. ಆದ್ರ ಪಾಪ ಅವ್ರಿಗ ಒಂದ್ ಗಂಡ ಆದ್ರ ಚಿಂತ ಹೊಕ್ಕೈತಿ, ವಂಶೋದ್ಧಾರಕ ಅನ್ನೋದು ಒಂದು. ನಾನು ನೀನು ಅವ್ರು ಹೇಳ್ತಿಬ್ರು. ಅದ್ರ ದೇವ್ರ ಏನ್ ಬರ್ದಿರ್ತಾನೆ ಏನೋ ಯಾರಿಗ್ ಗೊತ್ತು? ದೇವ್ರು ಕೊಟ್ಟಂಗ ಹಾಕೈತವ, ನಮ್ ಕೈಯಾಗಿರ್ತೈತನ ಅದೆಲ್ಲ. ಅಯ್ಯೋ ದೇವ್ರೆ ನೀನೊಂದು ಬಾತಾಗ. ನಾನು ಕೈಕಾಲ್ ಮಕ್ಕ ತಕೊಂಡು ಫ್ರೆಶ್ ಆಗಿ ಬರ್ತೀನ. ಇಲ್ಲೇ ಕುಂತಿರು. ನಿಮ್ಮ ಅತ್ತಿಗೋಟ ಮಾತಾಡಿ ಅಲ್ಲೇ ಕೈಕಾಲ್ ಮಕ್ಕ ತಕೊಂಡು ಬರ್ತೀನಿ ಊಟ ಮಾಡೋಣಂತ. ಹೌದು ನಿನ್ನ ಗಂಡ ಈಗ ಊಟಕ್ಕೆ ಬರ ಒತ್ತ ಆತ್ಬೆ. ಬರ್ಬೋದು, ನೀನು ಹೋಗು ಫ್ರೆಶ್ ಆಗಿ ಬಾ ಹೋಗು. ಹೂನವಾ. ಅಯ್ಯ ನನ್ನ ಫೇಸ್ ವಾಶ್ ಇಲ್ಲೇ ಐತಿ, ನಾನು ಒಳಗೊಂಟೇನೆ ನೋಡು. ನಮ್ಮ ಅವನ್ ಚೈನಿಗ ನಮ್ಮ ಅತ್ತಿ ಉರ್ದು ಬೀಳ್ತಾಳಿನ್ನ.